ಚಾನಲ್ ಕನ್ನಡ ಮಾಮ್ ಟಾಕ್ಸ್. ನಾನು ನಿಮ್ಮ ನಿಶಾ ಚಂದ್ರ. ಸೊ ಇವತ್ತಿನ ವಿಡಿಯೋಲಿ ನಾನು ದಿವಿತನ್ NICU ಜರ್ನಿ ಏನಿತ್ತು ಅದನ್ನ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಈಗ ಕರೆಂಟ್ಲಿ ದಿವಿತ್ಗೆ 2 years ಕಂಪ್ಲೀಟ್ ಆಗಿದೆ. ಆ್ಯಂಡ್ ಅವ್ನು ಹುಟ್ಟಿದಾಗ ಅಂದರೆ ನಾನು 28 weeks ಪ್ರೆಗ್ನೆಂಟ್ ಇದ್ದಾಗ ದಿವಿತ್ತು ಹುಟ್ಟಿದ್ದು. ಸೊ ಇಟ್ ವಾಸ್ ಅ ಅರ್ಲಿ ಪ್ರೀಮೆಚ್ಯೂರ್ಡ್ ಬರ್ತ್. ಸೊ ಇವತ್ತಿನ ವಿಡಿಯೋಲಿ ನಾನು ಯಾವುದೇ ಮಗು ಆಗಿರ್ಬೋದು ಪ್ರೀ ಟರ್ಮ್ ಬರ್ತ್ ಇಂದ NICUಗೆ ಅಡ್ಮಿಟ್ ಆದಾಗ ದೇರ್ ಆರ್ ವೇರಿಯಸ್ ಸ್ಟೇಜಸ್ ಅಥವಾ ಮೈಲ್ ಸ್ಟೋನ್ಸ್ ಅಂತ ಏನು ಕರಿತೀವಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಡಾಕ್ಟರ್ಸ್ ಆ ಮಕ್ಕಳನ್ನ ಟ್ರೀಟ್ ಮಾಡ್ತಾರೆ. ಸೊ ನಾನು ಅಲಾಂಗ್ ವಿತ್ ದಿವಿತ್ ಜರ್ನಿನ ಎಕ್ಸ್ಪ್ಲೇನ್ ಮಾಡ್ತಾ ಈ ಮೈಲ್ ಸ್ಟೋನ್ಸ್ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಪ್ರೀಮೆಚ್ಯೂರ್ಡ್ ಬರ್ತ್ ಆಗಿ ನಿಮ್ಮ ಮಗು NICU ಇದ್ದು ಅಥವಾ ಏನಾದ್ರು ಅಡ್ಮಿಟ್ ಆಗಿದ್ರೆ ನೀವು ಈ ವಿಡಿಯೋನ ನೋಡೋದ್ರಿಂದ ನಿಮಗೆ ಸುಮಾರು ಇನ್ಫಾರ್ಮೇಶನ್ ಇನ್ ಹ್ಯಾಂಡ್ ಸಿಗುತ್ತೆ. ಸೊ ಬನ್ನಿ ನಮ್ಮ ಜರ್ನಿನ ಶುರು ಮಾಡ್ತೀನಿ. ಸೊ ಬಿಫೋರ್ ದ್ಯಾಟ್ ನನ್ನ ಡೆಲಿವರಿ ಸ್ಟೋರಿ ಏನಿತ್ತು ಅಂದರೆ ಪ್ರೀಮೆಚ್ಯೂರ್ಡ್ ಬರ್ತ್ ನನಗೆ ಏನಾಯಿತು, ಸಿಂಪ್ಟಮ್ಸ್ ಏನಿತ್ತು ಆ್ಯಂಡ್ ಆ ಲೇಬರ್ ಡ್ಯೂರೇಷನಲ್ಲಿ ಹೇಗೆ ಹೆಕ್ಟಿಕ್ ಆಗಿತ್ತು ಅನ್ನೋದನ್ನ ನಾನು ನನ್ನ ಪ್ರೀವಿಯಸ್ ವಿಡಿಯೋಲಿ ತೋರಿಸ್ತೀನಿ. ಸೊ ಅದ್ರ ಲಿಂಕ್ನ ನಾನು ನಿಮಗೆ ಶೇರ್ ಮಾಡಿರ್ತೀನಿ. ದೇರ್ ಆರ್ ವೇರಿಯಸ್ ಸ್ಟೇಜಸ್ ಅಂದರೆ ಮೈಲ್ ಸ್ಟೋನ್ಸ್ ಇರುತ್ತೆ ಒಂದು ಮಗು NICUಲಿ ಅಡ್ಮಿಟ್ ಆದಾಗ. ಸೊ ದಿವಿತ್ಗೂ ಕೂಡ ಈ ಮೈಲ್ ಸ್ಟೋನ್ಸ್ನ ಅಂದರೆ ಘಟ್ಟಗಳೇನಿರುತ್ತೆ ಅದನ್ನು ಪಾರ್ ಮಾಡಿ ಅವನು NICUಯಿಂದ ಡಿಸ್ಚಾರ್ಜ್ ಆದ. ಸೊ ಸ್ಟಾರ್ಟಿಂಗ್ ವಿತ್ ಫಸ್ಟ್ ಡೇ ಮಗು ಹುಟ್ಟಿದ ತಕ್ಷಣ ನನಗೆ ಮಗುನ ಕೊಡಲಿಲ್ಲ, ಅಂದರೆ ದಿವಿತ್ನ ನನ್ನ ಕೈಗೆ ಕೊಡಲಿಲ್ಲ, ಡೈರೆಕ್ಟಾಗಿ NICUಗೆ ಕರ್ಕೊಂಡು ಹೋದ್ರು. ಸೊ ನನಗೆ ಮಂಡೇ ನೈಟ್ ಡೆಲಿವರಿ ಆಗಿತ್ತು ಆ್ಯಂಡ್ ಟ್ಯೂಸ್ಡೇ ಮಾರ್ನಿಂಗ್ವರೆಗೂ ನಾನು ಪಾಪುನ ನೋಡಿರಲಿಲ್ಲ. ಟ್ಯೂಸ್ಡೇ ಮಾರ್ನಿಂಗ್ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ UKಲಿದ್ದರು ಆ ಟೈಮಲ್ಲಿ. ಸೊ ಅವರು ಮಂಡೇ ನೈಟಂಗೆ ವಾಪಸ್ ಬಂದರು ಆ್ಯಂಡ್ ಟ್ಯೂಸ್ಡೇ ನಾನು ಮತ್ತು ನಮ್ಮ ಮನೆಯವ್ರು ಇಬ್ರು NICUಲಿ ದಿವಿತ್ನ ನೋಡಕ್ಕೆ ಹೋದ್ವಿ. ಸೊ ಆ ಟೈಮಲ್ಲಿ ಅವನು ಸ್ಟೇಜ್ 1ಅಲ್ಲಿದ್ದ. ಅಂದರೆ ಸ್ಟೇಜ್ 1 ಅಂದರೆ ಯೂಶಲಿ ಮಗುಗೆ ಬ್ರೀದಿಂಗ್ ಮತ್ತು ಇನ್ಫೆಕ್ಷನ್ ಏನಿರುತ್ತೆ ಇದನ್ನು ತುಂಬಾ ಇಂಪಾರ್ಟೆಂಟಾಗಿ ಡಾಕ್ಟರ್ಸ್ ಇದನ್ನು ಕನ್ಸಿಡರ್ ಮಾಡ್ತಾರೆ. ಏನಕ್ಕಂದರೆ ಸಾಮಾನ್ಯ ಮೆಚ್ಯೂರ್ಡ್ ಬೇಬೀಸ್ ಏನಿರ್ತವೆ ಅವ್ರಿಗೆ ಲಂಗ್ಸ್ ಮೆಚ್ಯೂರ್ಡ್ ಆಗಿರಲ್ಲ. ಸೊ ಅದರಿಂದ ಕೆಲವು ಬ್ರೀದಿಂಗ್ ಪ್ರಾಬ್ಲಮ್ಸ್ ಬರ್ತಿರ್ತವೆ, ಅಂದರೆ ದೇ ಕೆನಾಟ್ ಜಸ್ಟ್ ಬ್ರೀದ್ ಆನ್ ದೇರ್ ಓನ್. ಸೊ ಅದಕ್ಕೆ ಸೊ ಮಕ್ಕಳನ್ನ ಯಾವ ಮಕ್ಕಳು ಓನಾಗೆ ಬ್ರೀದ್ ಮಾಡಕ್ ಆಗಲ್ಲ ಅವ್ರಗಳನ್ನ ವೆಂಟಿಲೇಟರ್ ಸಪೋರ್ಟಲ್ಲಿ ಇಟ್ಟಿರ್ತಾರೆ ಅಥವಾ ಆಕ್ಸಿಜನ್ನ ಕೊಡ್ತಾರೆ. ಸೊ ಬಟ್ ಲಕಿಲಿ ದಿವಿತ್ ವಾಸ್ ಬ್ರೀದಿಂಗ್ ಆನ್ ಹಿಸ್ ಓನ್, ದೋ ಹಿ ವಾಸ್ ವೆರಿ ಯಂಗ್, ಅಂದರೆ ತುಂಬಾನೇ ಅರ್ಲಿ ಪ್ರೀಮೆಚ್ಯೂರ್ಡ್ ಆಗಿದ್ದ. ಬಟ್ ದೇವ್ರ ದಯೆಯಿಂದ ಅವನು ಓನಾಗಿ ಬ್ರೀದ್ ಮಾಡ್ತಾ ಇದ್ದ. ಬಟ್ ಮಗುಗೆ ಕಷ್ಟ ಆಗಬಾರ್ದು ಅಂತ ಔಟ್ಸೈಡಿಂದ ಆಕ್ಸಿಜನ್ ಅಂದರೆ ಆಕ್ಸಿಜನ್ ಸಪ್ಲೈನ ಹಾಕಿದ್ರು. ಸೊ ನಾನು ನಮ್ಮ ಮನೆಯವರು ಹೋದಾಗ ದಿವಿತ್ ವಾಸ್ ಆನ್ ಆಕ್ಸಿಜನ್ ಆ್ಯಂಡ್ ಅವನಿಗೆ IV ಕೂಡ ಹಾಕಿದ್ರು. ತುಂಬ ಪುಟಾಣಿಯಾಗಿದ್ದ, ಎಷ್ಟು ಚಿಕ್ಕದಾಗಿದ್ದ ಅಂದರೆ ಅವನು ಕೋಕಾ-ಕೋಲಾ ಬಾಟ್ಲ್ ಇರುತ್ತಲ್ಲ ಇಷ್ಟು ಚಿಕ್ಕದು, ಅಷ್ಟು ಪುಟಾಣಿಯಾಗಿದ್ದ. ಆ್ಯಂಡ್ ಆಲ್ಸೋ ಅವನು ಬರೀ 950 grams ಇದ್ದ ಅವನು ಹುಟ್ಟಿದಾಗ. ಬಟ್ ವಿತಿನ್ 2-3 days ಅವನು 850 grams ಶ್ರಿಂಕ್ ಆಗಿದ್ದ. ಸೊ ನಾವು ಹೋದ್ವಿ, ದಿವಿತ್ನ ನೋಡಿದ್ವಿ. ನನಗೆ ಅಷ್ಟು ಚಿಕ್ಕದಾಗಿದ್ರು ಅಷ್ಟು ತುಂಬ ಫ್ರೆಜೈಲ್ ಆಗಿದ್ದ. ಬಟ್ ಏನೇ ಆಗಲಿ ನಮ್ಮ ಮಕ್ಕಳಲ್ವಾ, ಸೊ ನನಗೆ ತುಂಬಾ ಖುಷಿ ಆಯಿತು, ನಮ್ಮ ಮನೆಯವ್ರಿಗೂ ತುಂಬಾ ಖುಷಿ ಆಯಿತು. ನನ್ನನ್ನು ಮತ್ತು ನಮ್ಮ ಮನೆಯವ್ರನ್ನ ಬಿಟ್ಟು NICUಲಿ ಯಾರನ್ನೂ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ಅಂದರೆ ನಮ್ಮ ಅಪ್ಪ ಅಮ್ಮ ಆಗಲಿ ಅಥವಾ ನಮ್ಮ ಮನೆಯವ್ರ ಅಪ್ಪ ಅಮ್ಮ ಆಗಲಿ ಯಾರು ಕೂಡ ಮಗುನ ನೋಡೋಕ್ಕೆ ಅಲೌ ಮಾಡ್ತಿರ್ಲಿಲ್ಲ. ಏನಕ್ಕಂದರೆ ಮಕ್ಕಳು ಏನಿರ್ತಾರೆ ಅಲ್ವಾ, ಅಂದರೆ ಈ ಪ್ರೀಮೆಚ್ಯೂರ್ಡ್ ಬರ್ತ್ ಬೇಬೀಸ್ ಏನಿರ್ತವೆ ಅವ್ರಿಗೆ ಇಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ. ಸೊ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಸೊ ಅದರಿಂದ ಮಗುನ ಯಾರನ್ನೂ ನೋಡೋಕ್ಕೆ ಬಿಟ್ಟಿರಲಿಲ್ಲ. ಸೊ ದಟ್ ವಾಸ್ ಫಸ್ಟ್ ಡೇ. ನಾವು ಮಗುನ ನೋಡ್ಕೊಂಡು ಬಂದ್ವಿ. ನನಗೆ ಹಾಲು ಕುಡ್ಸೋಕ್ಕೆ ಅಥವಾ ಯಾವುದೇ ಮುಟ್ಟಕ್ಕೆ ಕೂಡ ನನಗೆ ಅಲೌ ಮಾಡಲಿಲ್ಲ. ಆ್ಯಂಡ್ ಸೆಕೆಂಡ್ ಡೇ ನನಗೆ ಡಿಸ್ಚಾರ್ಜ್ ಆಯಿತು. ಸೊ ಡಿಸ್ಚಾರ್ಜ್ ಆದಮೇಲೆ ನಾನು ಮನೆಗೆ ವಾಪಸ್ ಬಂದೆ. ನಾವೆಲ್ಲರೂ ಬಂದ್ವಿ, ಮಗು ಮಾತ್ರ NICUಲಿತ್ತು.
ಆಗ ನಂಗೆ ತುಂಬಾ ಬೇಜಾರಾಯಿತು. ಏನಕ್ಕಂದರೆ ಸಾಮಾನ್ಯ ಆ ಟೈಮಲ್ಲಿ ಮಗುನ ಎತ್ಕೋಬೇಕು, ಮುದ್ದಾಡಬೇಕು ಅಂತ ಎಲ್ಲ ತಾಯಿಗೂ ತುಂಬ ಆಸೆ ಇರುತ್ತೆ. ಬಟ್ ಆ ಅದೃಷ್ಟ ನಾನು ಪಡ್ಕೊಂಡು ಬಂದಿರಲಿಲ್ಲ. ಸೊ ಎನಿವೇಸ್ ಮಗು ಸೇಫಾಗಿ NICU ಇತ್ತು ಅಂತ ಹೇಳಿ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ 3ನೇ ದಿನ ವಾಪಸ್ ನಾನು ಮತ್ತೆ NICU ಹೋದೆ. ಸೊ ನನಗೆ ಒಂದು ಫಾರ್ಮ್ಯಾಟ್ನ ಹೇಳಿದರು. ಅದೇನಂದರೆ ಎವ್ರಿ ಡೇ ಟ್ವೈಸ್ ಹೋಗಿ ನಾನು NICUಲಿ ಮಗುನ ನೋಡ್ಬೋದು ಅಂತ. ಸೊ ಅದೇ ರೀತಿಯಾಗಿ ನಾನು ಮತ್ತು ನಮ್ಮ ಮನೆಯವರು NICUಗೆ ಹೋಗಿ ನೋಡ್ತಾ ಇದ್ವಿ. ಸೊ ಅಲ್ಲಿವರೆಗೂ ಬ್ರೀದಿಂಗ್ ಅವನು ಓಕೆ ಇತ್ತು. ಆಕ್ಸಿಜನ್ ಆನ್ ಆ್ಯಂಡ್ ಆಫ್, ಅಂದರೆ ಪರ್ ಡೇ ಒನ್ಸ್ ಅಥವಾ ಟ್ವೈಸ್ ಆ ರೀತಿಯಾಗಿ ಆಕ್ಸಿಜನ್ನ ಮಗುಗೆ ಕೊಡ್ತಾ ಇದ್ರು. ಸೊ ಬಟ್ ಇನ್ಫೆಕ್ಷನ್ ಏನಿತ್ತು ಅವನಿಗೆ 3rd ಡೇ ಇದ್ದಾಗ ಆಲ್ ಆಫ್ ಅ ಸಡನ್ ಅವನಿಗೆ ಇನ್ಫೆಕ್ಷನ್ ಆಯಿತು. ಇನ್ಫೆಕ್ಷನ್ ಆಗಿ ಪ್ಲೇಟ್ಲೆಟ್ಸ್ ಕೌಂಟ್ ಏನಿರುತ್ತೆ ಅದು ತುಂಬ ಕಮ್ಮಿ ಆಗೋಕ್ಕೆ ಶುರುವಾಯಿತು. ಸೊ ಆವಾಗ ಡಾಕ್ಟರ್ ನಮ್ಮನ್ನ ಕರೆದು ಮಾತಾಡಿದ್ರು. ಇಲ್ಲಿವರೆಗೂ ಮಗು ಉಳಿಯುತ್ತೆ ಅಂತ ನಮಗೆ 10% ಕೂಡ ಅಶ್ಯೂರೆನ್ಸ್ ಕೊಟ್ಟಿರಲಿಲ್ಲ. ನಾವು ಯಾವಾಗಲೇ ಆದ್ರೂ ಮಗು ಡಾಕ್ಟರ್ ಹತ್ರ ಹೋಗಿ ಮಾತಾಡಿದಾಗೆಲ್ಲ ಡಾಕ್ಟರ್ ಒಂದೇ ಒಂದು ಹೇಳ್ತಾ ಇದ್ರು, ಏನಂದರೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ, ಯಾಕಂದರೆ ತುಂಬಾ ಬೇಗ ಹುಟ್ಟಿದೆ ಮಗು ಅಂತ. ಸೊ ಅದ್ರ ಮೇಲೆ ಇನ್ನೂ ಹಿಂಸೆ ಆಗೋ ಥರ ಮಗುಗೆ ಇನ್ಫೆಕ್ಷನ್ ಆಯಿತು. ಇನ್ಫೆಕ್ಷನ್ ಆಗಿ ಡ್ರಾಸ್ಟಿಕ್ ಆಗಿ ಪ್ಲೇಟ್ಲೆಟ್ಸ್ ಕೌಂಟ್ ಏನಿದೆ ಅದು ಕಮ್ಮಿ ಆಗೋಕ್ಕೆ ಶುರುವಾಯಿತು. ಸೊ ಅವಾಗ ನಮಗೆ ಮತ್ತೆ ತುಂಬಾ ಟೆನ್ಷನ್ ಆದ್ವಿ ನಾವು 3rd ಡೇ ಇದ್ದಾಗ. ಬಟ್ ಹಾಗೆ ಆಗ್ತಾ ಇತ್ತು. ಆ್ಯಂಡ್ 4th ಡೇ ಅಷ್ಟೊತ್ತಿಗೆ, ಅಥವಾ 4th ಅಥವಾ 5th ಡೇ ಅಷ್ಟೊತ್ತಿಗೆ ಇಲ್ಲಿವರೆಗೂ ನನಗೆ ಮಗುನ ಎತ್ಕೊಳಕ್ಕೆ ಬಿಟ್ಟಿರಲಿಲ್ಲ. ನಾನು ಬರೀ NICUಲಿ ಹೋಗ್ತಾ ಇದ್ದೆ ಆ್ಯಂಡ್ ಮಗುನ ನೋಡ್ಕೊಂಡು ಬರ್ತಾ ಇದ್ದೆ, ನಾನು ಮತ್ತು ನಮ್ಮ ಮನೆಯವ್ರು ಅಷ್ಟೇ ಹೊರತು ಇನ್ನೇನಿಲ್ಲ. ಸೊ ಇನ್ಫೆಕ್ಷನ್ ಆಗಬಾರ್ದು ಅಂತ ನಾವು ಕೆಲವು ಪ್ರಿಕಾಷನ್ಸ್ನ ತಗೋತಾ ಇದ್ವಿ. ನಮಗೆ NICUಲಿರೋ ಸಿಸ್ಟರ್ಸ್ ಇದನ್ನು ಹೇಳಿದರು. ಏನಂದರೆ ಪ್ರತಿ ಸತಿ ನಾವು NICU ಹೋಗೋಕ್ಕಿಂತ ಮುಂಚೆ ಮನೇಲಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ವಿ, ಸೊ ದಟ್ ಯಾವುದೇ ಥರ ಇನ್ಫೆಕ್ಷನ್ ಆಗಬಾರ್ದು ಅಂತ. ಆ್ಯಂಡ್ ಇಫ್ ಪಾಸಿಬಲ್ ನಿಮಗೂ ಅದನ್ನೇ ಹೇಳ್ತೀನಿ, ನಿಮ್ಮ ಮಗು ಹತ್ರ ಹೋಗುವಾಗ ಆದಷ್ಟು ಸ್ನಾನ ಮಾಡ್ಕೊಂಡು ಹೋಗಿ ಆ್ಯಂಡ್ ಆದಷ್ಟು ಪ್ರೈವೇಟ್ ವೆಹಿಕಲ್ಸಲ್ಲಿ ಹೋಗಿ, ಸೊ ದಟ್ ಇನ್ಫೆಕ್ಷನ್ನ ಅವಾಯ್ಡ್ ಮಾಡ್ಬೋದು ಅಂತ. ಸೊ ಈ ರೀತಿಯಾಗಿ ಆಲ್ಮೋಸ್ಟ್ 5 ಡೇಸ್ ಕಳೆದಿತ್ತು. ಆ್ಯಂಡ್ ದಿವತ್ಗೆ ಇಲ್ಲಿವರೆಗೂ ಅವರು ಹಾಲನ್ನ ಕೊಟ್ಟಿರಲಿಲ್ಲ, ಯಾಕಂದರೆ ಅವರು ಮೇಯ್ನಾಗಿ ಇನ್ಫೆಕ್ಷನ್ ಮತ್ತು ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು. ಸೊ 5th ಡೇ ನಮ್ಮ ಮನೆಯವ್ರು ಬಂದು ನನಗೆ ಹೇಳಿದ್ರು, ನೀ ಡಾಕ್ಟರ್ ಹೇಳಿದ್ದಾರೆ ನೀವು ಬಂದು ಮಗು ನೋಡ್ಬೋದು ಆ್ಯಂಡ್ ಪ್ರಾಬ್ಲಮ್ ನೀವು ಮಗುನ ಎತ್ಕೋಬೋದು ಅದು ಕೂಡ, ಯಾಕಂದರೆ ಇನ್ಫೆಕ್ಷನ್ ಕಮ್ಮಿ ಆಗಿದೆ ಅಂತ. ಸೊ ಐ ವಾಸ್ ವೆರಿ ಹ್ಯಾಪಿ. ಸೊ ಬೈ ನಾವು ಆನ್ ಸ್ಟೇಜ್ 1 ಏನಿತ್ತು ಅಂದರೆ ಬ್ರೀದಿಂಗ್ ಮತ್ತು ಬ್ರೀದಿಂಗ್ ಪ್ಲಸ್ ಇನ್ಫೆಕ್ಷನ್ ಏನಿತ್ತು ಅದು ಸ್ಟೆಬಿಲೈಸ್ ಆಗಿತ್ತು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇನ್ಫೆಕ್ಷನ್ ಏನಿದೆ ಅದು ಯಾವಾಗ ಬೇಕಾದ್ರೂ ಪಾಪುಗೆ ಆಗ್ಬೋದು. ಒಂದ್ಸತಿ ಆಗಿ ಕ್ಯೂರ್ ಆಯಿತು ಅಂದ ತಕ್ಷಣ ವಿಲ್ ಬಿ ಫೈನ್ ಅಂತ ಅಲ್ಲ. ಸೊ ಟಿಲ್ 5 ಡೇಸ್ ಲಕ್ಕಿಲಿ ದೇವ್ರ ದಯೆಯಿಂದ ನನಗೆ ಎಲ್ಲ ಸಿಸ್ಟರ್ಸು ಅದೇ ಹೇಳ್ತಾ ಇದ್ರು, ನಿಜವಾಗ್ಲೂ ದೇವರು ಇಟ್ಸ್ ಅ ಮಿರಾಕಲ್ ಅಂತ, ಇಷ್ಟು ಬೇಗ ಹುಟ್ಟಿ ಮಗು ಈಸ್ ಬ್ರೀದಿಂಗ್ ಆನ್ ಇಸ್ ಓನ್ ಅಂತ. ಸೊ ನಾನು ಹೋಗಿ 5th ಡೇ ನಾನು ಡಾಕ್ಟರ್ ಹತ್ರ ಮಾತಾಡಿದೆ ಆ್ಯಂಡ್ ಡಾಕ್ಟರ್ ಹೇಳಿದ್ರು ಅವ್ನ ಇನ್ಫೆಕ್ಷನ್ ಕ್ಯೂರ್ ಆಗಿದೆ ಅಂತ. ಬಟ್ ಸ್ಟಿಲ್ ಲಿವಿತ್ ಮೇಲೆ ಅವ್ರು ಏನೋ 1% ಗ್ಯಾರಂಟಿ ಕೊಟ್ಟಿರಲಿಲ್ಲ. ಸೊ ಆರ್ಡರ್ ಬಂದು 1% ಕೂಡ ಗ್ಯಾರಂಟಿ ಕೊಟ್ಟಿರಲಿಲ್ಲ. ಬಟ್ ಹಿ ಸೆಡ್ ಯು ಕ್ಯಾನ್ ಗೋ ಆ್ಯಂಡ್ ಟಾಕ್ ಸಿ ದ ಬೇಬಿ ಅಂತ. ಸೊ ನೆಕ್ಸ್ಟ್ ಸ್ಟೇಜ್ ಏನು ಬರುತ್ತೆ ಅದು ಸ್ಟೇಜ್ 2 ಅಂತ ಕರಿತೀನಿ. ಆ ಸ್ಟೇಜ್ 2ಅಲ್ಲಿ ಏನಾಗುತ್ತೆ ಅಂದರೆ ಬ್ರೀದಿಂಗ್ ಮತ್ತು ನಿಮ್ಮದು ಇನ್ಫೆಕ್ಷನ್ ಸ್ವಲ್ಪ ಸ್ಟೆಬಿಲೈಸ್ ಆದಮೇಲೆ ಸ್ಟೇಜ್ 2ಅಲ್ಲಿ ಅವರು KMC ಅಂತ ಏನು ಹೇಳ್ತಾರೆ ಅಂದರೆ ಕ್ಯಾಂಗ್ರೂ ಮದರ್ ಕೇರ್ ಅಂತ ಕರೀತಾರೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಮಗುನ ಅಮ್ಮನಿಗೆ ಕೊಡ್ತಾರೆ. ಅದರಲ್ಲಿ ನೀವು ಮಗುನ NICUಲಿ ಇದ್ದಾಗಲೇ ಆಲ್ಮೋಸ್ಟ್ 1 hour ಅಥವಾ 20 minutes, half an hour, ವಾಟ್ ಎವರ್ ಕಂಫರ್ಟಬಲ್ ಇರ್ಬೋದು, ಆ ಟೈಮಲ್ಲಿ ನೀವು ಮಗುನ ಎತ್ಕೋಬೋದು. ಆ್ಯಂಡ್ ಎದೆ ಕಚ್ಕೊಂಡಂಗೆ ಬೇರೆ ಚೆಸ್ಟಲ್ಲಿ ಮಗುನ ಇಟ್ಕೊತೀವಿ. ಸೊ ದ್ಯಾಟ್ ಆ ಕನೆಕ್ಷನ್ ಏನಿದೆ, ವಾರ್ಮ್ತ್ ಏನಿದೆ ಮಗುಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ಮಗು ತುಂಬಾ ರಿಕವರ್ ಆಗುತ್ತೆ.
ಅದಕ್ಕೆ. ಸೊ ನೀವು ಇನ್ ಕೇಸ್ ಏನಾದ್ರು NICU ಇದ್ರೆ ಆ್ಯಂಡ್ ಅವ್ರೇನಾದ್ರು KMC ನಿಮ್ಗೇನಾದ್ರು ಅಡ್ವೈಸ್ ಮಾಡಿಲ್ಲ ಅಂತ ಅಂದರೆ, ಆ್ಯಂಡ್ ಆಲ್ಸೋ ಮಗು ವೆಂಟಿಲೇಟರ್ ಫ್ರೀ, ಆಕ್ಸಿಜನ್ ಫ್ರೀ ಆಗಿದ್ದು, ಇಫ್ ಇಟ್ ಇಸ್ ಏಬಲ್ ಟು ಬ್ರೀತ್ ಆನ್ ಅಸ್ ಓನ್, ದೆನ್ ನೀವು ರಿಕ್ವೆಸ್ಟ್ ಮಾಡ್ಬೋದು ಡಾಕ್ಟರ್ ಅಥವಾ ಸಿಸ್ಟರ್ಸ್ನ ಈ KMC ಕೊಡೋಕ್ಕೆ. ನಾನು ಆ ವಿಡಿಯೋ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಈ ರೀತಿಯಾಗಿ ನನಗೆ KMCಗೆ 5th ಡೇಗೆ ಅಲೌ ಮಾಡಿದ್ರು ಆ್ಯಂಡ್ ನಾನು ಮಗುನ ನನ್ನ ಎದೆಗೆ ಕಚ್ಕೊಂಡು ಇಟ್ಕೊಳಕ್ಕೆ ಬಿಡ್ತಾಯಿದ್ರು. ಸೊ ನಾನು ಟ್ವೈಸ್ ಅ ಡೇ ಹೋಗ್ಬಿಟ್ಟು ಮಗುನ KMC ಕೊಡ್ತಾ ಇದ್ದೆ. ಆ್ಯಂಡ್ ಈ ಟೈಮಲ್ಲಿ ನನ್ನ ಮಗುನ KMC ಕೊಡುವಾಗ ಕೂಡ ಅದರದ್ದು ಹಾರ್ಟ್ ಬೀಟ್ ಇರಲಿ ಎಲ್ಲನೂ ತುಂಬಾ ಮಾನಿಟರ್ ಮಾಡ್ತಾಯಿದ್ರು. ಯಾಕಂದರೆ ದೋ ಇನ್ಫೆಕ್ಷನ್ ಆ್ಯಂಡ್ ದೋ ಬ್ರೀದಿಂಗ್ ಪ್ರಾಬ್ಲಮ್ ಕಮ್ಮಿ ಇದ್ರೂ ದೇವತ್ ವಾಸ್ ಸ್ಟಿಲ್ ವೆರಿ ಫ್ರೆಜೈಲ್ ಆ್ಯಂಡ್ ಅವ್ನು ಇನ್ನೂ ಯಾವ್ಯಾವ ಆರ್ಗನ್ ಮೆಚೋರ್ಡ್ ಆಗಿದ್ದಾರೆ, ಅವನದು ಡೈಜೆಸ್ಟಿವ್ ಆರ್ಗನ್ಸ್ ಎಲ್ಲ ಮೆಚೋರ್ಡ್ ಆಗಿದೆಯೋ ಇಲ್ವೋ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ 5th ಡೇ ಈ ಥರ KMC ಕೊಡೋಕ್ಕೆ ಶುರು ಮಾಡಿದೆ. ಅವಾಗ ನನಗೆ ತುಂಬಾ ಖುಷಿ ಆಯಿತು, ತುಂಬಾ ನೆಮ್ಮದಿ ಆಯಿತು. ಯಾಕಂದರೆ after 5 days of giving birth, I was able to hold my baby for the first time. ಸೊ ಅದ್ರ ಖುಷಿನ ನಾನು ಹೇಳೋಕ್ಕಾಗಲ್ಲ ಎಷ್ಟು ಅಂತ. ಸೊ ಆ ಥರ ನನ್ನ ಮಗುನ ಇವತ್ತು ಇಟ್ಕೊಂಡು ಆಲ್ಮೋಸ್ಟ್ 1 hour ನಾನು NICU ಕೂತ್ಕೋತಾ ಇದ್ದೆ. ಆ್ಯಕ್ಚುಲಿ ಹೇಳ್ತಾರೆ ಮಗು ಹುಟ್ಟಿದ ಮೇಲೆ ಬಾಣಂತಿರು ಏನಿರ್ತಾರೆ ಅವ್ರನ್ನ ಹೊರಗೆ ಕೂಡ ಕಳಿಸಲ್ಲ ಆ್ಯಂಡ್ ಬಾಣಂತಿರನ್ನ ಅಷ್ಟು ಲಾಂಗ್ ಕೂತ್ಕೊಳ್ಳೋಕೆ ಬಿಡಲ್ಲ. ಬಟ್ ನಾನು ಆಲ್ಮೋಸ್ಟ್ ಎವ್ರಿ ಡೇ NICU 2 times ಓಡಾಡ್ತಿದ್ದೆ ಆ್ಯಂಡ್ ಮಗುನ ಎತ್ಕೊಂಡು 1 hourವರೆಗೂ ಕೂತ್ಕೋತಾ ಇದ್ದೆ. ಬಟ್ ಆ ಟೈಮಲ್ಲಿ ನನಗೇನು ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಆ ಮಿನಿಟಲ್ಲಿ ಸೆಕೆಂಡಲ್ಲಿ ನನಗೆ ಮಗು ಬಿಟ್ಟು ನನಗೆ ಅವನನ್ನು ಬಿಟ್ಟು ನನಗೆ ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ಫುಲಿ ನಂದು ನಾರ್ಮಲ್ ಡೆಲಿವರಿ ಆಗಿದ್ದರಿಂದ ನಾನು ಕೂತ್ಕೊಳ್ಳೋಕ್ಕೆ ನನಗೆ ಏನೂ ಕಷ್ಟ ಆಗ್ತಿರ್ಲಿಲ್ಲ. ಲಿಫ್ಟ್ ಕೂಡ ನಾನು ಉಪಯೋಗಿಸ್ತಿರ್ಲಿಲ್ಲ. ಯಾಕಂದರೆ ಲಿಫ್ಟಲ್ಲಿ ಹೋದರೆ ಎಲ್ಲಿ ಇನ್ಫೆಕ್ಷನ್ ಚಾನ್ಸಸ್ ಹೈ ಇರುತ್ತೆ ಅಂತ ನಾನು ಸ್ಟೆಪ್ಸ್ ಹತ್ಕೊಂಡು ಫಸ್ಟ್ ಫ್ಲೋರ್ವರೆಗೂ ನಡ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೆ. ಜಸ್ಟ್ 5 days ಆಗಿತ್ತು ಡೆಲಿವರಿ ಆಗಿ. ಎನಿವೇಸ್ ನನ್ನ ಕಷ್ಟ ದೊಡ್ಡದಲ್ಲ, ಮಗು ಕಷ್ಟ ದೊಡ್ಡದಿತ್ತು. ಅವನ ಕೈಗೆ IVs ಹಾಕಿದ್ರು, ಅಷ್ಟು ಪುಟ್ಟ ಕೈಗೆ ಇಂಜೆಕ್ಷನ್ ಹಾಕಿದ್ರು. ಅದನ್ನೆಲ್ಲ ನೋಡುವಾಗ ನನಗೆ ತುಂಬ ನೋವಾಗೋದು. ಬಟ್ ಎನಿವೇಸ್ KMC ಶುರು ಆಯಿತು ಆ್ಯಂಡ್ ಅರೌಂಡ್ 6th ಡೇ ಹಂಗೆ ಫೀಡಿಂಗ್ ಶುರು ಮಾಡೋಣ ಅಂತ ಡಾಕ್ಟರ್ ಹೇಳಿದ್ರು. ಸೊ ಬೈ ದೆನ್ ಸೆಕೆಂಡ್ ಸ್ಟೇಜ್ ಏನಿತ್ತು ಡೈಜೆಷನ್ ಫೀಡಿಂಗ್ ಮತ್ತು KMC ಏನಿರುತ್ತೆ ಈ ಸೆಕೆಂಡ್ ಸ್ಟೇಜಲ್ಲಿ ನೆಕ್ಸ್ಟ್ ಫೀಡಿಂಗ್ನ ಶುರು ಮಾಡಿದ್ರು. ಸೊ ಫೀಡಿಂಗ್ನ ಶುರು ಮಾಡೋಕ್ಕೆ ಅವರು ನನ್ನ ಬ್ರೆಸ್ಟ್ ಮಿಲ್ಕೇನೇ ಕೊಡ್ತಾಯಿದ್ರು ಪಾಪುಗೆ. ಸೊ ಬಟ್ ಡೈರೆಕ್ಟಾಗಿ ನಾನು ಫೀಡ್ ಮಾಡ್ತಾ ಇರಲಿಲ್ಲ. ಸೊ ಎಲ್ಲ ಪ್ರೀ ಟರ್ಮ್ಗೂ ಯೂಶಲಿ ಇದೇ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಫೀಡಿಂಗ್ನ ಹೇಗೆ ಶುರು ಮಾಡಿದ್ರು ಅಂದರೆ, ನಾನು ಪಂಪ್ನ ಯೂಸ್ ಮಾಡಿ ಬ್ರೆಸ್ಟ್ ಮಿಲ್ಕ್ನ ತಕ್ಕೊಡ್ತಾ ಇದ್ದೆ. ನಾನು ನಿಮಗೆ ಒಂದು ಪಂಪ್, ಎಲೆಕ್ಟ್ರಿಕ್ ಪಂಪ್ ಏನಿದೆ ಅದರ ಲಿಂಕ್ನ ಬಿಡ್ತೀನಿ. ಸೊ ಆ ಎಲೆಕ್ಟ್ರಿಕ್ ಪಂಪ್ನ ಉಪಯೋಗಿಸಿ ನಾನು ಹಾಲನ್ನ ತೆಗೆದು ನಾನು ಪಾಪುಗೆ ಕೊಟ್ಟು ಕಳಿಸ್ತಾ ಇದ್ದೆ. ಸೊ ಪರ್ ಡೇ ನಾನು 4 times ಹಾಲನ್ನ ಪಂಪ್ ಮಾಡಿ ಕಳಿಸ್ತಾ ಇದ್ದೆ. ಸೊ ದಿಸ್ ವಾಸ್ ನಾಟ್ ಎನ್ ಇನಿಷಿಯಲ್ ಸ್ಟೇಜ್. 6th ಡೇ ಅಂದರೆ ಮಗು ಜಸ್ಟ್ 6th ಡೇ ಇದ್ದಾಗ ಮಗುಗೆ ಡೈಜೆಷನ್ ಮಾಡಿಕೊಡುತ್ತಾ ಹಾಲನ್ನ ಕೊಟ್ಟರೆ ಅಂತ ಚೆಕ್ ಮಾಡೋಕ್ಕೆ, ಅಂದರೆ ಡೈಜೆಸ್ಟಿವ್ ಒಂದು ಆ್ಯಂಡ್ ಎಕ್ಸ್ಕ್ರೀಷನ್ ಒಂದು. ಸೊ ಹಾಲು ಕುಡಿದು ಅದು ಯೂರಿನ್ನ ಪಾಸ್ ಮಾಡುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡೋಕ್ಕೆ ಡಾಕ್ಟ್ರು ಏನು ಶುರು ಮಾಡಿದ್ರು ಅಂದರೆ, ಹಾಲು ಏನಿರುತ್ತೆ ಅದನ್ನು ಮಗುಗೆ ಮೂಗಲ್ಲಿ ಪೈಪ್ ಹಾಕಿ ಅದ್ರ ಥ್ರೂ ಹಾಲನ್ನ ಕೊಡೋಕ್ಕೆ ಶುರು ಮಾಡಿದ್ರು. ಎಷ್ಟು ಕಮ್ಮಿ ಹಾಲಂದರೆ ಜಸ್ಟ್ 1 ml ಕೊಡ್ತಾಯಿದ್ರು ಪಾಪುಗೆ, ಜಸ್ಟ್ ಟು ಸಿ ವಿಲ್ ಈ ಬಿ ಏಬಲ್ ಟು ಸರ್ವೈವ್ ಆರ್ ನಾಟ್ ಅಂತ. ಸೊ ಅವ್ನಿಗೆ 1 ml ಆಗೇ ಶುರು ಮಾಡಿದ್ರು ಹಾಲನ್ನ ಕೊಡೋಕ್ಕೆ. ಸೊ ಫಸ್ಟ್ ಡೇ 1 ml ಮಾಡಿದ್ರು, ಸೆಕೆಂಡ್ ಡೇ 2 ml ಮಾಡಿದ್ರು ಆ್ಯಂಡ್ ಥರ್ಡ್ ಡೇ ಈ ಥರ ಮಾಡ್ತಾ ಮಾಡ್ತಾ ಬೈ 8th ಡೇ ಅಷ್ಟೊತ್ತಿಗೆ ಪಾಪು 4 ml ಅಷ್ಟು ಹಾಲನ್ನ ಕುಡಿಯೋಕ್ಕೆ ಶುರು ಮಾಡಿದ್ದ. ಆ್ಯಂಡ್ ಥ್ಯಾಂಕ್ಫುಲಿ ಅಗೇನ್ ಅವನು ಏನು ಹಾಲನ್ನ ಕುಡಿತಾ ಇದ್ದ ಅದು ಪ್ರಾಪರಾಗಿ ಡೈಜೆಸ್ಟ್ ಆಗಿ ಅವನು ಸೂಸು ಮತ್ತು ಕಕ್ಕನ ಮಾಡೋಕ್ಕೆ ಶುರು ಮಾಡ್ದ. ಅಗೇನ್ ಇಟ್ ವಾಸ್ ಸಚ್ ಅ ನೈಸ್ ಫೀಲಿಂಗ್ ದಟ್ ಹಿ ವಾಸ್ ಏಬಲ್ ಟು ಪಾಸ್ ದ ಟೆಸ್ಟ್ ಅಂತ. ಸೊ ಸಾಮಾನ್ಯ ಸುಮಾರು ಮಕ್ಕಳು ಅಂತ ಹೇಳಲ್ಲ, ಕೆಲವು ಮಕ್ಕಳುಗಳಿಗೆ ಇದು ಆಗಲ್ಲ. ಹಾಲು ಕೊಟ್ಟಾಗ ಅವು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ, ಕೆಲವು ಡೈಜೆಸ್ಟಿವ್ ಪ್ರಾಬ್ಲಮ್ ಆಗಿ ಹೊಟ್ಟೆ ಎಲ್ಲ ಊದ್ಕೊಳ್ಳುತ್ತೆ ಅಂತ ಹೇಳ್ತಾರೆ.
ಸೊ ಆ ಥರ ಕೂಡ ಆಗೋ ಚಾನ್ಸಸ್ ಇತ್ತು. ಬಟ್ ದೇವ್ರ ದಯಿಂದ ತಿಬ್ಬತ್ಗೆ ಆ ಥರ ಆಗಲಿಲ್ಲ, ತಾಯಿ ಚಾಮುಂಡಿ ದಯಿಂದ ಆ ಥರ ಆಗಲಿಲ್ಲ. ಅವ್ನಿಗೆ ಏನು ಕೊಡ್ತಾ ಇದ್ರು ನಾನು ಹಾಲನ್ನ ನಾನು ಡೈಜೆಸ್ಟ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ನಾನು ಪ್ರಾಪರ್ ಡಯಟಲ್ಲಿ ಇದ್ದೆ. ನಾನು ಯಾವುದೇ ಥರ ಹೊರಗಡೆ ಊಟನ ತಿಂತಾ ಇರಲಿಲ್ಲ, ಮನೆ ಊಟನ ತಿಂತಾ ಇದ್ದೆ. ಯಾಕಂದರೆ ನನ್ನ ಹಾಲು ಏನು ಎಷ್ಟು ಪ್ಯೂರ್ ಆಗಿರುತ್ತೆ, ಎಷ್ಟು ನ್ಯೂಟ್ರಿಷಿಯಸ್ ಆ್ಯಂಡ್ ನ್ಯಾಚುರಲ್ ಆಗಿರುತ್ತೆ, ಅಷ್ಟೇ ಅವನಿಗೆ ಬೆನಿಫಿಷಿಯಲ್ ಆಗಿರ್ತಿತ್ತು. ಅದರಿಂದ ಸೊ ಈ ರೀತಿಯಾಗಿ ಅವನು ಹಾಲು ಕೊಡೋಕ್ಕೆ ಶುರು ಮಾಡಾದ್ಮೇಲೆ 4 ml ಇಂದ ಆಲ್ಮೋಸ್ಟ್ 5-6 ml ಈ ಥರ ಜಾಸ್ತಿ ಕೊಡೋಕ್ಕೆ ಶುರು ಮಾಡಿದ್ರು. ಸೊ ಬೈ 10th ಡೇ ನಾನು ಎವ್ರಿ ಡೇ 4 times ನಾನು ಹಾಲನ್ನ ಕೊಟ್ಟು ಕಳಿಸ್ತಿದ್ದೆ ದಿವತ್ಗೆ. ಸೊ ಅಲಾಂಗ್ ವಿತ್ ದಿಸ್ ಅವನು ಹಾರ್ಟ್ ಬೀಟ್ ಮಾನಿಟರ್ ಆಗ್ತಾ ಇತ್ತು. ಯಾಕಂದರೆ ಈ ಟೈಮಲ್ಲಿ ಮಕ್ಕಳಿಗೆ ಯಾವುದೇ ಪ್ರೀ ಮೆಚೂರ್ಡ್ ಬರ್ತ್ ಇರ್ಬೋದು, ಆವಾಗ ಮಕ್ಕಳಿಗೆ ಸಾಮಾನ್ಯ ಈ ಪ್ರಾಬ್ಲಮ್ ಇರುತ್ತೆ. ಏನಕ್ಕಂದರೆ ಅವ್ರದ್ದು ಬ್ರೈನ್ ಏನಿರುತ್ತೆ ಅದು ಮೆಚೂರ್ಡ್ ಆಗಿರಲ್ಲ. ಸೊ ದಿವಿತ್ಗೆ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಅದೇನಂದರೆ ಅವನಿಗೆ ಆಪ್ನಿಯಾ ಅಂತ ಒಂದು ಪ್ರಾಬ್ಲಮ್ ಇತ್ತು. ಈ ಆಪ್ನಿಯಾ ಅಂದರೆ ಏನಂದರೆ ಮಕ್ಕಳು ಡೀಪ್ ಸ್ಲೀಪ್ ಹೋಗ್ತಾರಲ್ವಾ, ಡೀಪ್ ಸ್ಲೀಪ್ ಹೋದಾಗ ಅವರು ಉಸಿರಾಡೋದನ್ನ ಮರ್ತ್ಬಿಡ್ತಾ ಇದ್ರು. ಸೊ ಅದೇ ಥರ ದಿವಿತ್ ಕೂಡ ತುಂಬ ಡೀಪ್ ಸ್ಲೀಪ್ಗೆ ಹೋದಾಗ ಅವನು ಉಸಿರಾಡೋದನ್ನೇ ಮರ್ತ್ಬಿಡ್ತಾ ಇದ್ದ. ಸೊ ಅದರಿಂದ ಆ ಥರ ಆದಾಗ ಒಂದು ಮಾನಿಟರ್ ಮಾಡ್ತಾ ಇದ್ರು. ಸೊ 780 ಅಷ್ಟು ಹಾರ್ಟ್ ಬೀಟ್ ಇದ್ದರೆ ಅದು ನಾರ್ಮಲ್ ಆಗ್ತಾ ಇತ್ತು. 70 ಅಥವಾ 50 ಡೌನ್ ಆಗಿದ ತಕ್ಷಣ ಮಗುನ ಎಷ್ಟೇ ಡೀಪ್ ಸ್ಲೀಪಲ್ಲಿದ್ರು ಹೊಡೆದು ಎಬ್ಬಿಸ್ತಾ ಇದ್ರು. ಸೊ ನನ್ನ ಮುಂದೆನೇ ಎಷ್ಟೊಂದು ಸತಿ ನಾನು KMC ಕೊಡುವಾಗ ತುಂಬಾ ಗಮನ ಇಟ್ಕೊಂಡು ನಾನು KMC ಕೊಡ್ತಾ ಇದ್ದೆ. ಏನಕ್ಕಂದರೆ ಮಗುದು ಹಾರ್ಟ್ ಬೀಟ್ ನೋಡ್ತಾ ಇರ್ತಿದ್ದೆ ನಾನು. ಒಂದೊಂದ್ಸತಿ 50 ಅಥವಾ 60 ಡಿಪ್ ಆಗ್ತಿರಂಗೆ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಸಿಸ್ಟರ್ ಹೇಳ್ತಾ ಇರ್ತಿದ್ರು NICUಲಿ. ಸೊ ಆ ಥರ ಡಿಪ್ ಆಗಿದ ತಕ್ಷಣ ಸಿಸ್ಟರ್ ಬಂದು ನನ್ನ ಹತ್ರ ಮಗುನ ಈಸ್ಕೊಂಡು ಮಗುಗೆ ಕಾಲು ಏನಿರುತ್ತೆ ಅಲ್ಲಿ ಹಿಂಗೆ ಒಡೆಯೋರು ಏನಕ್ಕೆ ಅಂದರೆ ಎಬ್ಸೋರು. ಆ ಎಬ್ಸಿದ ತಕ್ಷಣ ಸೊ ದಟ್ ಮಗು ಬ್ರೀತ್ ಮಾಡೋದು ಮರ್ತು ಹೋಗ್ತಿತ್ತಲ್ವಾ, ಸೊ ಅದು ವಾಪಸ್ ಅದು ಬ್ರೀತ್ ಮಾಡೋಕ್ಕೆ ಶುರು ಮಾಡ್ತಿತ್ತು. ಸೊ ಈ ಡ್ಯೂರೇಷನಲ್ಲಿ ಏನು ಮಗು ಫ್ಲೂ ಆಗೋಗ್ತಾ ಇರ್ತಿತ್ತು. ಏನಕ್ಕಂದ್ರೆ ಅದು ಬ್ರೀತ್ ಮಾಡೋದನ್ನ ಮರ್ತು ಹೋಗ್ತಿತ್ತು. ಈ ಥರ ಎಷ್ಟೊಂದು ಇನ್ಸ್ಟೆನ್ಸಸ್ಗಳು ಎಷ್ಟು ಸ್ಕೇರಿ ಆಗಿರ್ತಿತ್ತು ಅಂದರೆ ನಿಜವಾಗ್ಲೂ ನಾನು ಹೇಳ್ತೀನಿ, ದೇವರು ಹುಟ್ಟಿಸಿದ್ಮೇಲೆ ಯಾವ ಮಗುನೂ ಈ ಥರ ಮಾಡಬಾರ್ದು. ಯಾಕಂದರೆ ಎಷ್ಟು ಪುಟಾಣಿ ಇರ್ತವೆ ಅಂದರೆ ಆ ಮಕ್ಕಳಿಗೆ IV ಹಾಕಿರ್ತಾರೆ. ಆ IV ಚುಚ್ಚುವಾಗ ನಾನು ಎಷ್ಟೊಂದು ಸತಿ ಚುಚ್ಚುವಾಗ ನಾನು ಇರ್ತಿದ್ದೆ. ನನಗೆ ನೋಡಿದ್ರೆ ತುಂಬ ನೋವು ಆಗ್ತಾ ಇತ್ತು ಆಯಿತಾ. ಆಮೇಲೆ ಬ್ರೀದಿಂಗ್ ಪ್ರಾಬ್ಲಮ್ ಇರ್ತವೆ, ಈ ಥರ ಮರ್ತು ಹೋಗ್ತವೆ ಬ್ರೀದ್ ಆಗೋದನ್ನ. ಆ್ಯಂಡ್ ಬ್ಲೂ ಕಲರ್ ಟರ್ನ್ ಆದಾಗ ಅವಕ್ಕೆ ಹೊಡೆದು ಎಬ್ಬಿಸ್ಬೇಕಾಗಿರುತ್ತೆ. ಅದನ್ನೆಲ್ಲ ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ ಅಂತ. ಸೊ ಈ ಥರ ಕಮಿಂಗ್ ಬ್ಯಾಕ್ ಅವನು ಫೀಡಿಂಗ್ ಪ್ರಾಪರ್ ಆಗಿ ಕಂಟಿನ್ಯೂ ಆಗ್ತಾ ಇತ್ತು. ಆ್ಯಂಡ್ ಎವ್ರಿ 4 times a day ನಾನು ಹಾಲನ್ನ ಪಂಪ್ ಮಾಡಿ ಕಳಿಸ್ತಾ ಇದ್ದೆ. ಆ್ಯಂಡ್ ನಾನು ಹಾಲನ್ನ ಪಂಪ್ ಮಾಡಿ ಕಳಿಸುವಾಗ ಏನು ಕಂಟೈನರ್ಸ್ ಇರುತ್ತೆ ಅಲ್ವಾ, ಅದನ್ನು ಪ್ರಾಪರ್ ಆಗಿ ಸ್ಟೆರಿಲೈಸ್ ಮಾಡ್ತಾ ಇದ್ದೆ. ನಾನು ಸ್ಟೆರಿಲೈಸರ್ನ ಯೂಸ್ ಮಾಡಿ ಕಳಿಸ್ತಾ ಇದ್ದೆ. ಯಾಕಂದರೆ ನನಗೆ NICUಲಿರೋ ಡಾಕ್ಟರ್ಸ್ ಅಥವಾ ಸಿಸ್ಟರ್ಸ್ ಪ್ರಾಪರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಪ್ರತಿ ಸತಿ ಮಗುಗೆ ನೀವು ಹಾಲು ಕಳಿಸುವಾಗ ಹಾಲಿನ ಕಂಟೈನರ್ ಏನಿರುತ್ತೆ ಅದನ್ನು ನೀಟಾಗಿ ತೊಳೆದು ಸ್ಟೆರಿಲೈಸ್ ಮಾಡಿ ಕಳಿಸಿ ಅಂತ. ಸೊ ನಾನು ಯಾವ ಲಿಕ್ವಿಡ್ ಯೂಸ್ ಮಾಡ್ತಿದ್ದೆ, ಸ್ಟೆರಿಲೈಸರ್ ಯೂಸ್ ಮಾಡ್ತಿದ್ದೆ, ಅದ್ರದ್ದು ಲಿಂಕ್ ಕೂಡ ನಿಮಗೆ ಬಿಡ್ತೀನಿ, ನೀವು ಅದನ್ನು ಯೂಸ್ ಮಾಡ್ಬೋದು. ನನ್ನ ಒಂದೇ ಇಂಟೆನ್ಷನ್ ಏನು ಅಂದರೆ, ನಂತರ ಎಷ್ಟೊಂದು ಜನ ಅಮ್ಮಂದಿರು ಇರ್ತಾರೆ, ಅವ್ರ ಮಕ್ಕಳು NICUಲಿ ಇರ್ತಾರೆ. ಆ್ಯಂಡ್ ಅವ್ರಿಗೆ ಯಾವ್ದು ಕರೆಕ್ಟು ಯಾವ್ದು ತಪ್ಪು, ಮಗು ಯಾವ ಸ್ಟೇಜಲ್ಲಿದೆ, ಎಷ್ಟು ಉಳಿಯುತ್ತೆ ಅನ್ನೋ ಭರವಸೆ ಖಂಡಿತ ಇರಲ್ಲ. ಸೊ ಈ ವಿಡಿಯೋನ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರೋದು. ಸೊ ನಾನು ಹೇಳ್ದಂಗೆ ಫೀಡಿಂಗ್ ಸ್ಟೇಬಿಲೈಸ್ ಆಗ್ತಿತ್ತು. ಇಲ್ಲಿವರೆಗೂ ಮೂಗಿನಲ್ಲಿ ಪೈಪ್ ಹಾಕಿ ಹಾಲನ್ನ ಕೊಡ್ತಾಯಿದ್ರು. ಬಟ್ ಆಫ್ಟರ್ 10th ಡೇ ಆದಮೇಲೆ ಮಗುಗೆ ಪ್ರಾಪರ್ ಆಗಿ ಹಾಲಡಿ ಏನಿರುತ್ತೆ ಅಲ್ವಾ, ಹಾಲಡಿಲಿ ಕುಡಿಸೋಕ್ಕೆ ಶುರು ಮಾಡಿದ್ರು. ಸೊ ಫಸ್ಟು 1-2 days ನನಗೆ ಟ್ರೈನ್ ಮಾಡ್ತಾಯಿದ್ರು NICU ಸಿಸ್ಟರ್ಸ್. ಅವ್ರು ಕುಡಿಸ್ತಾ ಇದ್ರು, ನನಗೆ ತೋರಿಸ್ತಾ ಇದ್ರು ಹೆಂಗೆ ಫೀಡ್ ಮಾಡೋದು ಅಂತ. ಸೊ ಅದನ್ನು ನಾನು ನೋಡ್ಕೋತಾ ಇದ್ದೆ. ಫೀಡಿಂಗ್ ಪಾರ್ಟ್ ಏನು ಬರುತ್ತೆ ಅಲ್ವಾ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಗು NICUಲಿದ್ದಾಗ. ಯಾಕಂದರೆ ಅದೇ
ನೀವು ಫೀಡ್ನ ಮಗುಗೆ ಸರಿಯಾಗಿ ಹಾಲು ಕುಡಿಸ್ದೇ ಇದ್ರೆ ಆ ಟೈಮಲ್ಲಿ ಚೋಕ್ ಆಗಿ ಮಗುಗೆ ಹೆಚ್ಚು ಕಮ್ಮಿ ಆಗ ತುಂಬಾ ಹೈ ಚಾನ್ಸಸ್ ಇರುತ್ತೆ. ಸೊ ನಾ ಹೇಳ್ದಂಗೆ ಸ್ಟೇಜ್ 2 ಫೀಡಿಂಗ್ ಏನಿತ್ತು ವಿತ್ ಡೈಜೆಷನ್ ಅದು ಪ್ರಾಪರಾಗಿ ಪಾಸ್ ಆಯಿತು. ಸೊ ನೆಕ್ಸ್ಟ್ ಸ್ಟೇಜ್ 3 ಬರೋಣ. ಸ್ಟೇಜ್ 3ಅಲ್ಲಿ ಸ್ವಾಲೋಯಿಂಗ್ ಮತ್ತು ಸಕ್ಕಿಂಗ್ ಏನಿರುತ್ತೆ ಇದನ್ನು ಮಗು ಮಾಡೋಕ್ಕಾಗುತ್ತಾ ಅಂತ ಟೆಸ್ಟ್ ಮಾಡ್ತಾರೆ ಮಗು ಡಾಕ್ಟರ್ಸು NICU ಇದ್ದಾಗ. ಸೊ ಸ್ಟೇಜ್ 3ಅಲ್ಲಿ ಮಗುಗೆ ಪೈಪಿಂದ ಅಲ್ಲ ಬಟ್ ಒಳ್ಳೆಯಿಂದ ಹಾಲನ್ನ ಕುಡ್ಸೋಕ್ಕೆ ಶುರು ಮಾಡಿದ್ರು. ಸೊ ಈ ಟೈಮಲ್ಲಿ ಏನು ಚೆಕ್ ಮಾಡ್ತಾರೆ ಅಂದರೆ ನೀವು ಮಗುಗೆ ಹಾಲು ಕುಡಿಸುವಾಗ ಅದು ನುಂಗಕ್ಕಾಗುತ್ತಾ, ಅದು ನುಂಗ್ತಾ ಇದೆಯೋ ಅಥವಾ ಆ ರಿಫ್ಲೆಕ್ಷನ್ ಏನಿದೆ ಅದಕ್ಕೆ ಆಗುತ್ತೋ ಇಲ್ವೋ ಅಂತ. ಸೊ ಎನಿವೇಸ್ ಡೈಜೆಷನ್ ಅಂತೂ ಮಾಡ್ಕೋತಾ ಇದೆ, ಎಕ್ಸ್ಕ್ರೀಷನ್ ಅಂತೂ ಮಾಡ್ತಾ ಇದೆ. ಸೊ ಅದು ಓನಾಗಿ ಹಾಲು ಕುಡಿಯುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಫ್ರಮ್ ಡೇ 11ಇಂದ ಸಿಸ್ಟರ್ಸ್ ಕುಡಿಸ್ತಾ ಇರೋ ಹಾಲನ್ನ ಆ್ಯಂಡ್ ನಾನು ಒಂದು 2-3 ಡೇಸಲ್ಲೇ ನಾನು ಕುಡ್ಸೋಕ್ಕೆ ಶುರು ಮಾಡಿದೆ. ನಿಜವಾಗ್ಲೂ ಹೇಳ್ತೀನಿ, ಫೀಡಿಂಗ್ ಬಂದು ತುಂಬಾ ಹುಷಾರಾಗಿ ಮಾಡಬೇಕು ಆ್ಯಂಡ್ ಇಟ್ ಇಸ್ ಅ ವೆರಿ ಕ್ರೂಷಿಯಲ್ ಸ್ಟೇಜ್. ಸೊ ನಾನು ಹಾಲು ಕುಡಿಸುವಾಗ ಶುರು ಮಾಡುವಾಗ ಒಳ್ಳೆಯಲ್ಲಿ ನಾನು ಹಾಲು ಕುಡಿಸ್ತಾ ಇದ್ದೆ, ನನ್ನ ಹಾಲೇನೆ. ಆ್ಯಂಡ್ ಯಾವಾಗಾರು ಒಂದ್ಸತಿ ಸಿಸ್ಟರ್ಸ್ ನನ್ನ ಹಾಲೇನಾದ್ರು ಕಳ್ಸೋದು ಲೇಟ್ ಆದರೆ ಮಾತ್ರ ಫಾರ್ಮುಲಾ ಮಿಲ್ಕ್ ಕೊಡ್ತಾಯಿದ್ರು. ಬಟ್ ಪ್ಲೀಸ್ ನಿಮಗೆ ಆದಷ್ಟು ಬ್ರೆಸ್ಟ್ ಮಿಲ್ಕ್ ನೇ ಕೊಡೋಕ್ಕೆ ಟ್ರೈ ಮಾಡಿ. ಹಾಲು ಬರ್ತಾ ಇದ್ರೆ ಮಗುಗೆ ಅದನ್ನೇ ನೀವು ಹಾಲು ಕೊಡಿ. ಈ ಟೈಮಲ್ಲಿ ಮಗು ತುಂಬಾ ಕಮ್ಮಿ ಹಾಲು ಕುಡಿತಿರುತ್ತೆ. ಅಫ್ಕೋರ್ಸ್ ಅದು ಜಾಸ್ತಿ ಕ್ವಾಂಟಿಟಿ ಕುಡಿತಾರಲ್ಲ, ಪ್ರಾಬ್ಲಿ ನಿಮಗೆ ಇನ್ನೂ ಜಾಸ್ತಿ ಹಾಲು ಬರ್ತಿರ್ಬೋದು. ಆ ಥರ ಇದ್ದರೆ ದಯವಿಟ್ಟು ವೇಸ್ಟ್ ಮಾಡಬೇಡಿ. ಎಷ್ಟು ಪ್ರತಿ ಸತಿ ಹಾಲು ಬರುತ್ತೆ ಅಷ್ಟು ಪಂಪ್ ಮಾಡಿ ಆ್ಯಂಡ್ ನೀವು ರೆಫ್ರಿಜರೇಟ್ರಲ್ಲಿ ಸ್ಟೋರ್ ಮಾಡಿ ಅದನ್ನು ಫ್ರೀಸ್ ಮಾಡಿ ಇಟ್ಕೋಬೋದು. ಅದನ್ನು 1-3 ಮಂತ್ಸ್ವರೆಗೂ ಅಥವಾ ಅದಕ್ಕಿಂತ ಜಾಸ್ತಿ ನೀವು ಉಪಯೋಗಿಸ್ಬೋದು. ಸೊ ನಾನು ಮಗುಗೆ ಫೀಡ್ ಮಾಡೋಕ್ಕೆ ಶುರು ಮಾಡಿದೆ. ಫೀಡ್ ಮಾಡುವಾಗ ನಾನು ತುಂಬಾ ಕೇರ್ಫುಲ್ಲಾಗಿ ಮಾಡ್ತಾಯಿದ್ದೆ ಆ್ಯಂಡ್ ಅವ್ನ ಮಾನಿಟರಲ್ಲಿ ಯಾವಾಗಲೂ ಹಾರ್ಟ್ ಬೀಟ್ ಏನಿರುತ್ತೆ ನಾನು ಹೇಳ್ದಂಗೆ ಟಿಪ್ ಆಗದಿರಂಗೆ, ಅಂದರೆ 60ಗಿಂತ ಕಮ್ಮಿ ಹೋಗ್ದಿರಂಗೆ ನೋಡ್ಕೊಂಡು ಫೀಡ್ ಮಾಡ್ತಾಯಿದ್ದೆ. ಆ ಫೀಡ್ ಮಾಡುವಾಗ ಕೆಲವು ಟೈಮಲ್ಲಿ ಅವನು ಬ್ಲೂ ಆಗೋಗ್ತಾ ಇತ್ತು ಬೇಬಿ. ಆ ಥರ ಬ್ಲೂ ಆದಾಗ ನನಗೆ ಸಿಸ್ಟರ್ ಹೇಳ್ಕೊಟ್ಟಿದ್ರು ಕಾಲಿಗೆ ಈ ಥರ ಹೊಡಿ, ಯಾಕಂದರೆ ಕಾಲ್ದು ಹಸ್ತ ಈ ಪಾರ್ಟ್ ಏನಿರುತ್ತೆ ಅದು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಹೊಡೆದ ತಕ್ಷಣ ಮಗು ಹೇಳುತ್ತೆ ಅಂತ. ಯಾವುದೇ ತಾಯಿಗಾದ್ರೂ ಅದು ಮಾಡೋದು ತುಂಬ ಕಷ್ಟ, ಬಟ್ ಏನು ಮಾಡೋದು, ಆ ಥರ ಮಾಡಿ ಎಪ್ಸಿ ಮಗುಗೆ ಒಳ್ಳೆಯಲ್ಲಿ ಹಾಲು ಕುಡಿತಿದ್ದೆ. ಕುಡಿಸ್ತಾ ಇದ್ದೆ. ಆವಾಗ ಕೂಡ ತುಂಬ ಕಮ್ಮಿ ಕುಡಿತಾ ಇದೆ, 20 ml ಅಷ್ಟೇನೆ. ಸೊ NICUಲಿ ನಾನು ಯಾವಾಗ KMC ಕೊಡೋಕೆ ಹೋಗ್ತಿದ್ದೆ ಅವಾಗ ನಾನು ಫೀಡ್ ಮಾಡ್ತಿದ್ದೆ, ಸೊ ದಟ್ ನನಗೂ ಫೀಡಿಂಗ್ ಮಾಡೋದು ಬರಬೇಕು ಅಂತ. ಆ್ಯಂಡ್ ಈ ಥರ ಮಾಡ್ತಾ ಇದ್ದೆ. ಪಾಪ 15th ಡೇ ಇದ್ದಾಗ ದಟ್ ವಾಸ್ ಲೈಕ್ ವರ್ಸ್ಟ್ ಡೇ ಅಂತ ಹೇಳಬೇಕು ನಾನು. ಅವತ್ತು ಮಾಲ್ಯ ಅಮಾವಾಸ್ಯೆ, ಪಾಪು ಅಕ್ಟೋಬರಲ್ಲಿ ಹುಟ್ಟಿದ್ದು. ಸೊ ಮಾಲ್ಯ ಅಮಾವಾಸ್ಯೆ ದಿನ ಆಗಿತ್ತು ಅವತ್ತು. ನಾನು ಹಿಂಗೆ ಪಾಪುಗೆ KMC ಕೊಡೋಕ್ಕೆ ಹೋಗಿದ್ದೆ. KMC ಕೊಡ್ತಾ ಇದ್ದೆ ನಾನು. ಅರೌಂಡ್ ಈವ್ನಿಂಗ್ 6 to 7 o'clock ಆಗಿತ್ತು. ನಾನು NICUಲಿ ಮಗು KMC ಕೊಡುವಾಗ ನಮ್ಮ ಮನೆಯವ್ರು ಹೊರಗಡೆ ಕೂತಿರ್ತಿದ್ರು. ಬಿಕಾಸ್ ಅವ್ರು NICUಲಿ ಬರ್ತ್ ಟೈಮಲ್ಲಿ ಒಬ್ಬರನ್ನೇ ಅಲೌ ಮಾಡೋರು. ಅವ್ರು ಹೊರಗಡೆ ಕೂತ್ರು. ನನ್ನ ಮಗುಗೆ NICUಲಿ ಹಾಲು KMC ಕೊಡ್ತಾ ಇದ್ದೆ. ಆ ಟೈಮಲ್ಲಿ ಕೆಳಗಡೆ ಒಂದು ಆಕ್ಸಿಡೆಂಟ್ ಆಗಿ ಯಾರೋ ತೀರೋಗಿದ್ರು. ಅವ್ರು ತುಂಬ ಜೋರಾಗಿ ಅಳ್ತಾ ಇದ್ರು. ಸೊ ಆ ಟೈಮಲ್ಲಿ ಏನಿರುತ್ತೆ ಅಂದರೆ ನಾನು ಫಸ್ಟ್ ಆಫ್ ಆಲ್ ನಾನು ಬಾಣಂತಿ, ನಾನು ತುಂಬ ಸೂಕ್ಷ್ಮ ಆಗಿರುತ್ತೆ. ಆ ಟೈಮಲ್ಲಿ ನಮ್ಮ ಮೈಂಡ್ಸೆಟ್ ತುಂಬ ಸೂಕ್ಷ್ಮ ಆಗಿರುತ್ತೆ. ಆ್ಯಂಡ್ ಮಗು ಈ ರೀತಿಯಾಗಿತ್ತು. ಆ್ಯಂಡ್ ಅವತ್ತು ಬೆಳಗ್ಗೆ ತನಕ ನಮಗೆ ವೆರಿ ಬ್ಯಾಡ್ ನ್ಯೂಸ್ ಬಂದಿತ್ತು. ಡಾಕ್ಟರ್ ಹತ್ರ ಎವ್ರಿ ಡೇ ಬೆಳಗ್ಗೆ ನಾವು ಹೋಗಿ ಡಾಕ್ಟರ್ನ ಮೀಟ್ ಮಾಡ್ತಾ ಇದ್ವಿ. ಸೊ 15th ಡೇ ಇದ್ದಾಗ ಡಾಕ್ಟರ್ ಒಂದು ಬ್ಯಾಡ್ ನ್ಯೂಸ್ ಕೊಟ್ಟರು. ಏನಂದರೆ ಮಗುಗೆ ಮತ್ತೆ ಇನ್ಫೆಕ್ಷನ್ ಆಗಿದೆ ಆ್ಯಂಡ್ ಅವನಿಗೆ ಆಕ್ನಿಯಾ ಕೂಡ ಆಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಅಂದರೆ ಪರ್ ಡೇ ಸುಮಾರು ಸತಿ ಅವ್ನು ಆಕ್ನಿಯಾ ಅಂದರೆ ಬ್ರೀದಿಂಗ್ ಮಾಡೋದನ್ನ ಮರ್ತೋಗ್ತಾ ಇದ್ದಾನೆ. ಆ್ಯಂಡ್ ಆಲ್ಸೋ ಇನ್ಫೆಕ್ಷನ್ ತುಂಬ ಜಾಸ್ತಿ ಆಗಿದೆ ಆ್ಯಂಡ್ ಪ್ಲೇಟ್ಲೆಟ್ಸ್ ಕೌಂಟ್ ಕಮ್ಮಿ ಆಗಿದೆ ಅಂತ. ಸೊ ಅವತ್ತು ನನಗೆ ನಮ್ಮ ಮನೆಯವ್ರಿಗೆ ಎಷ್ಟು ಬೇಜಾರಾಯಿತು ಅಂದರೆ ಏನಪ್ಪ ಹಿಂಗಾಗೋಯ್ತಲ್ಲ 15 ಡೇವರೆಗೂ ಇದಾಗಿ. ಆ್ಯಂಡ್ ಇನ್ನೊಂದೇನಂದರೆ 15th
ಡೇ ಅಷ್ಟೊತ್ತು ನಾನು ಆಲ್ರೆಡಿ ಮಗು ಜೊತೆ ತುಂಬ ಅಟ್ಯಾಚ್ಮೆಂಟ್ ಆಗಿತ್ತು. ನಾನು ಯಾಕಂದರೆ ಕಂಟಿನ್ಯೂಸ್ ಆಗಿ KFC ಕೊಡ್ತಾ ಇದ್ದೆ, ಹಾಲು ಕುಡಿಸ್ತಾ ಇದ್ದೆ. ಅದೇ ಹಾಲನ್ನ ಡೈರೆಕ್ಟಾಗಿ ಕುಡಿಸ್ತಿರ್ಲಿಲ್ಲ, ಬಟ್ ಒಳ್ಳೆಯಿಂದ ಕುಡಿಸ್ತಾ ಇದ್ದೆ ಪಂಪ್ ಮಾಡಿ. ಅಷ್ಟೊಳಗೆ ನಂಗೆ ತುಂಬ ಅಟ್ಯಾಚ್ಮೆಂಟ್ ಬೇರೆ ಆಗಿತ್ತು. ಈಗ ಈ ಸ್ಟೇಜಲ್ಲಿ ಮಗುಗೆ ಏನಾದ್ರು ಆದರೆ ನಾನು ಏನಪ್ಪ ಮಾಡಲಿ ಅಂತ ನನಗೂ ನಮ್ಮ ಮನೆಯವ್ರಿಗೂ ಅವತ್ತು ಡಾಕ್ಟ್ರ್ ಹಂಗೆ ಹೇಳಾದ್ಮೇಲೆ ಈಚೆ ಬಂದು ಇಬ್ರು ಎಷ್ಟು ಹತ್ತಿದೀವಿ ಅಂದರೆ ಯಾಕಪ್ಪ ದೇವ್ರೆ, ಒಂದು ಹುಡುಗಿ ಲೈಫಲ್ಲಿ ಮಗು ಆದಮೇಲೆ ಎಷ್ಟು ಖುಷಿ ಬರುತ್ತೆ. ಮನೇಲಿದ್ದು ಬಾಣಂತನ ಮಾಡ್ಕೋಬೇಕು, ಎಲ್ಲ ಮಾಡ್ಕೋಬೇಕು. ಬಟ್ ನನ್ನ ಹೊರದಲ್ಲಿ ಅದು ಬರ್ತಿರ್ಲಿಲ್ಲ. ತುಂಬಾನೇ ಒಂದ್ರಲ್ಲಿ ದಿನ ಟೆನ್ಷನ್, ಮಗು ಹೆಂಗಿರುತ್ತೋ. ಮಗು ನನ್ನ ಜೊತೆ ರಾತ್ರಿ ಹೊತ್ತು ಮಲ್ಕೋತಿರ್ಲಿಲ್ಲ, ಅವ್ನು ಸಪ್ರೇಟ್ ಆಗಿರ್ತಿದ್ದ, ನಾನು ಸಪ್ರೇಟ್ ಆಗಿರ್ತಿದ್ದೆ. ನನ್ನ ಮನೇಲಿ ಇರೋಕ್ಕಾಗ್ತಾ ಇರಲಿಲ್ಲ. ಇಲ್ಲ, ಐ ಹ್ಯಾಡ್ ಟು ಈಟ್ ವೆಲ್ ಬಿಕಾಸ್ ಮಗುಗೆ ಹಾಲು ಬೇಕಾಗಿತ್ತು. ಅವತ್ತು ಹಿಂಗೆ ಇನ್ಫೆಕ್ಷನ್ ಆಗಿದೆ ಅಂತ ಗೊತ್ತಾಗ್ತದೆ, ತುಂಬ ಬೇಜಾರಾಯಿತು. ಸೊ ಅವತ್ತು ಈವ್ನಿಂಗ್ ಹಿಂಗೆ ನಾನು ಹೇಳ್ದಂಗೆ ಡೆತ್ ಆಗಿತ್ತು. ನಾನು NICUಲಿದ್ದೆ. ಅಮ್ಮಗಳೆಲ್ಲ ಹೇಳ್ತಾ ಇದ್ರು. ನಮಗೆ ತುಂಬಾನೇ ನೋವಾಯಿತು, ಏನೋ ಒಂಥರ ಅನಿಸ್ತು ಅವತ್ತಂತೂ ನನಗೆ. ಅದಾದಮೇಲೆ ನನಗೆ ಕಂಟ್ರೋಲ್, ಅಲ್ಲಿವರೆಗೂ ನಾನು ಒಂದು ಸತಿನೂ NICUಲಿ ಆಗ್ತಿರ್ಲಿಲ್ಲ. ತುಂಬ ಪಾಸಿಟಿವ್ ಆಗಿದೆ ನಾನು, ನನ್ನ ಮಗುಗೆ ಏನೂ ಆಗಲ್ಲ ಅಂತ. ಬಟ್ ಅವತ್ತು ಯಾಕೋ ತುಂಬ ಬೇಜಾರಾಗಿ ಸಿಕ್ಕಾಬಿಟ್ಟೆ ಅಂದ್ಬಿಟ್ಟೆ. ಸೊ ಈ ರೀತಿಯಾಗಿ ಆಲ್ಮೋಸ್ಟ್ 18th ಡೇ ಪಾಸ್ ಆಗಿತ್ತು. ಆ್ಯಂಡ್ ಅವ್ನು ಸ್ಲೋಲಿ ವಾಪಸ್ ಹೋದ್ಮೇಲೆ ದೇವ್ರ ದಯೆಯಿಂದ 19th ಅಥವಾ 20th ಡೇ 19th ಡೇ ಇರೋಂಗೆ ಅವನು ರಿಕವರ್ ಆಗಿ ಶುರುವಾದ. ಆ್ಯಂಡ್ ಒಂದು ಇನ್ಫೆಕ್ಷನ್ ಏನಿತ್ತು ಅದು ಕೂಡ ಕಮ್ಮಿ ಆಗಿ ಶುರುವಾಯಿತು. ಸೊ ಥ್ಯಾಂಕ್ಫುಲಿ ಅದಾದಮೇಲೆ ಮತ್ತೆ ವಾಪಸ್ ನನಗೆ ಫೀಡಿಂಗ್ಗೆ ಕೊಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಮತ್ತೆ KMCಗೆ ಶುರು ಮಾಡಿದ್ರು. ಇಲ್ಲಿವರೆಗೂ ನನಗೆ ಡೈರೆಕ್ಟ್ ಫೀಡಿಂಗ್ ಅವ್ರು ಅಲೌ ಮಾಡಿರಲಿಲ್ಲ. ಸೊ ಹಾಗೇನೆ ನನಗೆ ಟ್ರೈನಿಂಗ್ ಬರೀ ನಾನು ಒಳ್ಳೆಯಲ್ಲಿ ಹಾಲು ಕುಡಿಸೋ ಥರ ಟ್ರೈನಿಂಗ್ ನಡೀತಾ ಇತ್ತು. ಆ್ಯಂಡ್ ಆ್ಯಸ್ ಸ್ಲೋಲಿ 22nd ಡೇ 23rd ಡೇ ಆಗುವಂಗೆನೆ ನನಗೆ ಮತ್ತೆ ಡಾಕ್ಟರು ಡೈರೆಕ್ಟ್ ಫೀಡಿಂಗ್ ಶುರು ಮಾಡ್ಬೋದು ಅಂತ ಹೇಳಿದ್ರು. ಸೊ ಸಕ್ಕಿಂಗ್, ಸೊ ನಾ ಹೇಳ್ದಂಗೆ 3rd ಸ್ಟೇಜಲ್ಲಿ ಇರಂಗೆ ಒಂದು ಸ್ವಾಲೋಯಿಂಗ್, ಅವನಾಗೆ ಅವ್ನು ಹಾಲು ಕುಡಿತಿದ್ದ. ಆ್ಯಂಡ್ 3rd ಅಲ್ಲಿ ಆ್ಯಂಡ್ ಮತ್ತೆ ಸಕ್ ಮಾಡೋಕ್ಕಾಗುತ್ತಾ ಅಂತ ಅಂದರೆ ಮಗುಗೆ ಡೈರೆಕ್ಟ್ ಫೀಡ್ ಶುರು ಮಾಡಿದಾಗ ಮಗು ಅದ್ರಾಗೆ ಅದ್ರ ಥರ ಅಂದರೆ ಬೇರೆ ಮಕ್ಳ ಥರ ಡೈರೆಕ್ಟಾಗಿ ಹಾಲು ಕುಡಿಯೋಕ್ಕಾಗುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡಬೇಕಿತ್ತು ಡಾಕ್ಟರು. ಸೊ ಅದೇ ರೀತಿಯಾಗಿ ಡೈರೆಕ್ಟ್ ಫೀಡಿಂಗ್ನ ಸುಮ್ಮನೆ ಪ್ರಾಕ್ಟೀಸ್ ಸೆಷನ್ಗೆ ಯಾಕಂದರೆ ಮಗು ಆಲ್ರೆಡಿ ತುಂಬ ಸಣ್ಣಕ್ಕಿತ್ತಲ್ವ. ಸೊ ಸಕ್ಕಿಂಗ್ ಮಾಡಿ ಮಾಡಿ ವೆಯ್ಟ್ ಕಮ್ಮಿ ಆಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ ಅಂತ just for practice session and just to check whether he is able to do it ಅಂತ ಚೆಕ್ ಮಾಡೋಕ್ಕೆ. ಆ್ಯಂಡ್ ಆಲ್ಸೋ ಕೆಲವು ಮಕ್ಕಳು ಮರ್ತೋಗ್ತಾವಂತೆ ಹಾಲು ಕುಡಿಯೋದನ್ನು, ಅದನ್ನು ಆಗಬಾರ್ದು ಅಂತ ನನಗೆ ಶುರು ಮಾಡೋಕ್ಕೆ ಡಾಕ್ಟ್ರು ಹೇಳಿದ್ರು. ಸೊ NICUಲಿರೋ ಸಿಸ್ಟರ್ಸ್ ಆ್ಯಸ್ ಯೂಶುವಲ್ ಯಾವಾಗಲೂ ತುಂಬ ಕೋಆಪರೇಟಿವ್ ಆಗಿದ್ರು. ಆ್ಯಂಡ್ ನನಗೆ ಹಾಲು ಕುಡ್ಸೋಕೆ ಕೊಟ್ಟರು ಮಗುನ. ಆ್ಯಂಡ್ ನಾನು ಮಗುಗೆ ಹಾಲು ಕುಡಿಸ್ತಾ ಇದ್ದೆ. ಅದು ನನ್ನ ಹತ್ರ ಹಾಲು ಆ್ಯಂಡ್ ಅಗೇನ್ ಮಿರಾಕಲ್ ಥಿಂಗ್ ವಿತ್ ಅವನು ಸಕ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಹಿ ವಾಸ್ ಏಬಲ್ ಟು ಸಕ್ ದ ಮಿಲ್ಕ್. ಸೊ ಬರೀ ಪರ್ ಡೇ ಟ್ವೈಸ್ ನನಗೆ ಸಕ್ಕಿಂಗ್ ಸೆಷನ್ ನಡೀತಾ ಇತ್ತು, ಬ್ರೆಸ್ಟ್ ಫೀಡಿಂಗ್ ಸೆಷನ್. ಅದರಲ್ಲಿ ನನಗೆ ಹೇಳ್ಕೊಡೋರು ಹೆಂಗೆ ಕುಡಿಸ್ಬೇಕು ಅಂತ. ಮಗು ತುಂಬ ಚಿಕ್ಕದಾಗಿತ್ತು. ಸೊ ಹೆಂಗೋ ಕಷ್ಟಪಟ್ಕೊಂಡು ಇಟ್ಕೊಂಡು ನಾನು ಹಾಲನ್ನ ಕುಡಿಸ್ತಾ ಇದ್ದೆ, ಅವ್ನು ಕುಡಿತಾ ಇದ್ದ. ಸೊ ಇದೇ ರೀತಿಯಾಗಿ ಅಲ್ಲಿವರೆಗೂ ಅರೌಂಡ್ 22nd 23rd ಡೇವರೆಗೂ ನಡೀತಾ ಇತ್ತು. ಬಟ್ ಇಲ್ಲೇ ಇದೆಲ್ಲದ್ರ ಜೊತೆನೂ ನಮಗೆ ಇನ್ನೊಂದು ಟೆನ್ಷನ್ ಏನಿತ್ತು ಅಂದರೆ ದುಡ್ಡಿನ ಟೆನ್ಷನ್ ಅಂದರೆ ಎವ್ರಿ ಡೇ ಅಥವಾ ಎವ್ರಿ 2 days ಒಂದು ಸತಿ ಜನರೇಟ್ ಆಗ್ತಿತ್ತು ಬಿಲ್ಲು. ಆ ಬಿಲ್ಲಲ್ಲಿ ಎಷ್ಟು ದುಡ್ಡು ಬರ್ತಾ ಇತ್ತು ಅಂದರೆ ಕೆಲವು ಸತಿ 25,000 30,000 ಪ್ಲಸ್ ಮೆಡಿಸಿನ್ ಚಾರ್ಜಸ್ ಏನಿತ್ತು ಅದು ಒಂದೊಂದು ಮೆಡಿಸಿನ್ಗೆ 2,000 3,000. ಸೊ ಈ ದುಡ್ಡಿನ ಟೆನ್ಷನ್ ಬೇರೆ ಇನ್ನೊಂದು ಕಡೆ ನಡೀತಾ ಇತ್ತು. ಸೊ 25th ಡೇ ಹಂಗೆ ಡಾಕ್ಟರ್ ನಮಗೆ ಗುಡ್ ನ್ಯೂಸ್ ಕೊಟ್ಟರು. ಅದೇನಂದರೆ ನೀವು ಮಗುನ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಒಂದು 2-3 days ನಿಮಗೆ ಅದೇ ಮಗುನ ಡೈರೆಕ್ಟಾಗಿ ಮನೆ ಕಳ್ಸೋಕ್ಕಿಂತ ಮುಂಚೆ ನಿಮ್ಮನ್ನ ವಾರ್ಡಲ್ಲಿ ಇರಿಸ್ಕೊಂಡು ನೀವು ಹೆಂಗೆ ಮಗುನ ಕೇರ್ ತಗೋತೀರಾ ಅಂತ ನೋಡ್ತೀವಿ. ನಮಗೆ ಕಾನ್ಫಿಡೆನ್ಸ್ ಬಂದರೆ ಅಂದರೆ ಪ್ರಾಪರಾಗಿ ನೀವು ಮಗುಗೆ ಫೀಡ್ ಮಾಡ್ತಾ ಇದ್ದೀರಾ. ಫೀಡಿಂಗ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಮಗುಗೆ ಫೀಡಿಂಗ್ ಮಾಡೋಕ್ಕೆ ನನಗೆ ಕರೆಕ್ಟಾಗಿ ಬರಬೇಕು, ಹೆಂಗೆ ಹಾಲು ಕುಡಿಸೋದು ಆಲ್ರೆಡಿಲಿ, ಸೊ ದಟ್ ಅವ್ನು ಚೋಕ್ ಆಗಬಾರ್ದು ಅಂತ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಅಂತ ವಾರ್ಡ್ಗೆ ನನಗೆ ಮಗುನಿಗೆ ಕೊಡೋಕ್ಕೆ ಶುರು ಮಾಡಿದ್ರು. ಆ ದಿನ ಏನಿತ್ತು, ಮಗುನ ಯಾವತ್ತು ನಾನು ವಾರ್ಡಿಗೆ ತೊಗೊಂಡೆ ಅಲ್ವಾ, ದಟ್ ವಾಸ್ ದ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್.
ಅಂತ ಹೇಳ್ಬೋದು. ನಾನು ನಮ್ಮ ಮನೆಯವ್ರು ತುಂಬ ಖುಷಿಯಾಗಿದ್ವಿ. ವಾರ್ಡಲ್ಲಿ ಯಾರನ್ನೂ ಅಲೌ ಮಾಡ್ತಿರ್ಲಿಲ್ಲ. ನಾನು ನಮ್ಮ ಮನೆಯವ್ರು ಮತ್ತು ನಮ್ಮ ಅಮ್ಮ ಮಾತ್ರ ಹೆಲ್ಪ್ಗಿದ್ದಿದ್ದು. ಆವಾಗ ನನ್ನ ಮಗುಗೆ ಮತ್ತೆ ಪ್ರಾಪರಾಗಿ ಹಾಲು ಕುಡ್ಸೋಕ್ಕೆ ಎಲ್ಲ ಟ್ರೈ ಮಾಡ್ತಿದ್ದೆ. ಬಟ್ ಎಸ್, ಅವಾಗಲೂ ಕೂಡ 3 ದಿನ ನಾವು ವಾರ್ಡಲ್ಲಿದ್ವಿ. ಅವಾಗಲೂ ಕೂಡ ಒಂದಿನ ನಾನು ಹಾಲು ಕುಡಿಸುವಾಗ ಮಗು ಚೋಕಾಗಿ ಫುಲ್ಲು ಬ್ಲೂ ಆಗೋಗಿತ್ತು. ತಕ್ಷಣ ನಾವು NICU ಕರ್ಕೊಂಡು ಹೋದ್ವಿ. ಅವಾಗ ಮಗುಗೆ ಮತ್ತೆ ಬ್ರೀತಿಂಗ್ ಸ್ಟೆಬಿಲೈಸ್ ಮಾಡಿದ್ರು. ಸೊ ಅವಾಗ ನರ್ಸ್ ನನಗೆ ಹೇಳಿದ್ರು, ಈ ರೀತಿಯಾಗಿ ನೀನು ಮನೆಗೆ ಹೋದಾಗಲೂ ಕೂಡ ಈ ಥರ ಆಗ್ಬೋದು ನಿನಗೆ. ಸೊ ಆ ಥರ ಆದಾಗ ಮಗುಗೆ ಹೆಂಗೆ ನೀನು ಸ್ಟೆಬಿಲೈಸ್ ಮಾಡೋದು, ಹೆಂಗೆ CPR ಕೊಡೋದು, ಅಥವಾ ಮಗುಗೆ ಹೆಂಗೆ ಎಬ್ಬಿಸೋದು, ನೀನು ಬ್ರೀದಿಂಗ್ ಮಾಡೋ ಥರ ವಾಪಸ್ಸು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ನನಗೆ ಆ ಟ್ರೈನಿಂಗ್ ಕೂಡ ಕೊಟ್ಟರು ಡಾಕ್ಟರ್ ಸಿಸ್ಟರು. ಸೊ ದಿಸ್ ವಾಸ್ ಮೈ NICU ಜರ್ನಿ. ಈ ರೀತಿಯಾಗಿ ನಾನು ದಿವ್ಯತ್ನ ನೋಡಿಕೊಂಡೆ. ಇದಾದಮೇಲೆ ನಾನು ಮನೆಗೆ ಮಗುನ ಡಿಸ್ಚಾರ್ಜ್ ಮಾಡಿದ್ರು. ಅರೌಂಡ್ 27, 28th ಡೇ ಇರೋಂಗೆ ಮಗುಗೆ ಡಿಸ್ಚಾರ್ಜ್ ಮಾಡಿದ್ರು.